ನಿನಗೂ ಆಗಲ್ಲಿ ಆಗ ಗೊತ್ತಾಗುತ್ತೆ. ಈ ಮಾತು ಕೇಳಿದ್ದೀರಾ ಅಥವಾ ನೀವೇ ಯಾರಿಗಾದರೂ ಹೇಳಿದ್ದೀರಾ? ವೆಂಕಿಯ ಕಿವಿ ಮಾತುಗಳಿಗೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್ ಡಿಪಿ ಲೈಫ್ ಸ್ಟೈಲ್ ಪ್ರಾಕ್ಟಿಷನರ್. ಇದು ಪ್ರಾಸ್ಪೆಕ್ಟಿವ್ ಸೀರೀಸ್ ಎಪಿಸೋಡ್ 1. ಮದುವೆ ಆಗಲಿ ಗೊತ್ತಾಗುತ್ತೆ, ಮಗು ಆಗಲಿ ಗೊತ್ತಾಗುತ್ತೆ, ಮನಿ ಅರ್ನ್ ಮಾಡು ಗೊತ್ತಾಗುತ್ತೆ, ರೆಸ್ಪಾನ್ಸಿಬಿಲಿಟಿ ಬಂದಾಗ ಗೊತ್ತಾಗುತ್ತೆ, ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ ಟ್ರಾವೆಲ್ ಮಾಡು ಗೊತ್ತಾಗುತ್ತೆ. ಕಾಮೆಂಟ್ ಮಾಡಿ ಹರ್ಡ್ ಆರ್ ಸೆಡ್. ಈ ಮಾತು ಯಾಕೆ ಬರುತ್ತೆ ಗೊತ್ತಾ? ಬಹುಶಃ ಕೆಲವು ಕಾರಣ ಇರಬಹುದು. ನಮ್ಮ ಎಕ್ಸ್ಪೀರಿಯನ್ಸ್ ಪ್ರೊಟೆಕ್ಟ್ ಮಾಡೋಕೆ, ಈಗೋ ಹರ್ಟ್ ಆಗಬಾರ್ದು, ಪಾಸ್ಟ್ ಪೇನ್ ಸ್ಟ್ರಾಂಗ್ ಆಗಿರೋದು, ಎಕ್ಸ್ಪ್ಲೇನ್ ಮಾಡಲು ಪೇಷನ್ಸ್ ಇಲ್ಲದಿರೋದು, ಅಡ್ವೈಸ್ ಕ್ರಿಟಿಸಿಸಮ್ ಅನ್ನೋ ಭಾವನೆ. ಇದು ಏಜ್ ಇಶ್ಯೂ ಅಲ್ಲ, ಇದು ಅಟ್ಯಾಚ್ಮೆಂಟ್ ಇಶ್ಯೂ. ಎಕ್ಸ್ಪೀರಿಯನ್ಸ್ ಪವರ್ಫುಲ್ ಆದರೆ ಎಕ್ಸ್ಪೀರಿಯನ್ಸ್ ಈಗೋ ಆಗಬಾರ್ದು. ಎಕ್ಸ್ಪೀರಿಯನ್ಸ್ ಮಾತ್ರ ಟೀಚರ್ ಅಲ್ಲ, ಅಬ್ಸರ್ವೇಷನ್ ಕೂಡ ಟೀಚರ್, ರಿಫ್ಲೆಕ್ಷನ್ ಕೂಡ ಟೀಚರ್, ಎಂಪತಿ ಕೂಡ ಟೀಚರ್. ಪರ್ಸನಲಿ ಅನುಭವಿಸಬೇಕೆಂದಿಲ್ಲ. ಕೆಲವೊಮ್ಮೆ ನೋಡಿದ್ರೂ ಕಲಿಬಹುದು, ಕೆಲವೊಮ್ಮೆ ಕೇಳಿದ್ರೂ ಕಲಿಯಬಹುದು. ಈ ಮಾತಿಗೆ 2 ಸೈಡ್ ಇದೆ. ಯಾರಾದ್ರೂ ಸೀರಿಯಸ್ ಆಗಿ ಸೊಲ್ಯೂಷನ್ ಕೇಳಿದಾಗ, ನಾವು ಶೇರ್ ಮಾಡಿದಾಗ ಅವರು ಹೇಳಿದ್ರೆ ನಿನಗೂ ಆಗಲಿ ಆಗ ಗೊತ್ತಾಗುತ್ತೆ. ಹೇಗೆ ಅನಿಸೋದು? ಅನ್ನಡ್ ಅನಿಸೋದು, ಡಿಸ್ಕಷನ್ ಕ್ಲೋಸ್ ಆಗಿದಂತೆ ಅನಿಸೋದು, ಸಮ್ಟೈಮ್ ಅಡ್ವೈಸ್ ರಿಜೆಕ್ಟ್ ಆಗೋದಿಲ್ಲ, ಅಡ್ವೈಸರ್ ರಿಜೆಕ್ಟ್ ಆಗಿದಂತೆ ಫೀಲ್ ಆಗುತ್ತೆ. ಮತ್ತೆ ಕೆಲವೊಮ್ಮೆ ಅವರು ಕೇಳಿರೋದೇ ಇಲ್ಲ, ಆದ್ರೆ ನಮ್ಗೆ ಅಡ್ವೈಸ್ ಕೊಡಬೇಕು ಅನಿಸುತ್ತೆ. ನಾವು ಶೇರ್ ಮಾಡ್ತೀವಿ, ಆಮೇಲೆ ಸೇಮ್ ಡೈಲಾಗ್. ಆಸ್ಕ್ಡ್ ಅಡ್ವೈಸ್ ಕ್ಲೋಸ್ ಆದ್ರೆ ಹರ್ಟ್, ಅನ್ಆಸ್ಕ್ಡ್ ಅಡ್ವೈಸ್ ಕ್ಲೋಸ್ ಆದ್ರೆ ಲೆಸನ್. ಸಮ್ಟೈಮ್ ಈಗೋ ಅಲ್ಲ, ರೆಡಿನೆಸ್ ಇಶ್ಯೂ. ಸಮ್ಟೈಮ್ ಅಡ್ವೈಸ್ ರಿಜೆಕ್ಟ್ ಆಗೋದಿಲ್ಲ, ಟೈಮಿಂಗ್ ಮಿಸ್ ಮ್ಯಾಚ್. ಯಾರ ತಪ್ಪು ಅಂದಲ್ಲ, ಎಕ್ಸ್ಪೆಕ್ಟೇಷನ್ ಡಿಫ್ರೆನ್ಸ್ ಅಷ್ಟೇ. ಕಾನ್ವರ್ಸೇಷನ್ ಕ್ಲೋಸ್ ಮಾಡೋದಕ್ಕೆ ಬದಲು ಓಪನ್ ಮಾಡಬಹುದು. ನಿನ್ನ ಪಾಯಿಂಟ್ ಇಂಟ್ರೆಸ್ಟಿಂಗ್ ಇದೆ, ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ, ಡು ಯು ವಾಂಟ್ ಮೈ ಸಜೆಷನ್ ಅಂತ ಕೇಳಬಹುದು. ಅಗ್ರಿ ಆಗದೆ ಇರಬಹುದು, ಆದ್ರೆ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು. ನಾನು ಕೂಡ ಕೆಲವೊಮ್ಮೆ ಈ ಡೈಲಾಗ್ ಯೂಸ್ ಮಾಡಿದ್ದೀನಿ. ಕೆಲವೊಮ್ಮೆ ಕೇಳದೆ ಇದ್ದರೂ ಅಡ್ವೈಸ್ ಕೊಟ್ಟಿದ್ದೀನಿ. ಮತ್ತೆ ಕೆಲವೊಮ್ಮೆ ನನಗೆ ಅಡ್ವೈಸ್ ಬಂದಾಗ ರಿಯಾಕ್ಷನ್ ಬಂದಿರುವುದು ಇದೆ. ಇನ್ನು ಕೆಲವೊಮ್ಮೆ ನಿನಗೂ ಆಗಲಿ ಅಂತ ಹೇಳ್ಬೇಕು ಅನಿಸಿದೆ. ಒಮ್ಮೆ ಡಿಸ್ಕಷನ್ ಅಕ್ಸೆಪ್ಟ್ ಆಗಲಿಲ್ಲ, ಆಗ ಆರ್ಗ್ಯೂ ಮಾಡಲಿಲ್ಲ. ಲೇಟರ್ ನನಗೆ ಗೊತ್ತಾಯ್ತು, ಎವ್ರಿ ಕಾನ್ವರ್ಸೇಷನ್ ನೀಡ್ಸ್ ರೆಡಿನೆಸ್. ನಾನು ಪರ್ಫೆಕ್ಟ್ ಅಲ್ಲ, ಆದರೆ ಈಗ ಮೈಂಡ್ಫುಲ್ ಆಗಿದ್ದೀನಿ. ಡಿಸಿಷನ್ ಸೇಮ್ ಇರಬಹುದು, ಆದರೆ ಮೈಂಡ್ ಸೆಟ್ ಡಿಫ್ರೆಂಟ್. ಮೈ ಇಂಟೆನ್ಷನ್ ಅಟ್ಯಾಕ್ ಅಲ್ಲ, ಅವೇರ್ನೆಸ್. ಎಕ್ಸ್ಪೀರಿಯನ್ಸ್ ಟೀಚರ್ಸ್, ಅಬ್ಸರ್ವೇಷನ್ ಟೀಚರ್ಸ್, ರಿಫ್ಲೆಕ್ಷನ್ ಟೀಚರ್ಸ್. ಪ್ರಾಸ್ಪೆಕ್ಟಿವ್ ಚೇಂಜ್ ಮಾಡಿದ್ರೆ ಕಾನ್ವರ್ಸೇಷನ್ ಓಪನ್ ಆಗುತ್ತೆ, ರಿಲೇಶನ್ಶಿಪ್ ಹೀಲ್ ಆಗುತ್ತೆ. ಇದು ವೆಂಕಿಯ ಕಿವಿ ಮಾತುಗಳು. ಕೇಳಿ, ಯೋಚಿಸಿ, ಅನುಸರಿಸಿ.